ಬ್ಯೂಟಿಫುಲ್ ಸೋಲ್ಸ್. ಮಹಾಕಾಳಿಯಿಂದ, ಮಹಾಶಿವನಿಂದ ನಿಮಗೆ ಏನು ಬ್ಲೆಸ್ಸಿಂಗ್ಸ್ ಬರ್ತಿದೆ, ಫಾಲೋಡ್ ವಿತ್ ಗೈಡೆನ್ಸ್ ನೋಡೋಣ. ಸೊ ಪ್ರೇ ಮಾಡಿ ನೋಡೋಣ ನಿಮ್ಮ ಲೈಫಲ್ಲಿ ಏನು ಬ್ಲೆಸ್ಸಿಂಗ್ಸ್ ತರ್ತಾ ಇದ್ದಾರೆ ಮಹಾಕಾಳಿ ಅಮ್ಮ. ಏನು ಬ್ಲೆಸ್ಸಿಂಗ್ಸ್ ಕೊಡ್ತಾ ಇದ್ದೀರಾ? ಈ ಒಂದು ವಿಡಿಯೋ ಯಾರಿಗೆಲ್ಲ ಸಿಕ್ಕಿದೆ ಅವರಿಗೆ ಏನು ಬ್ಲೆಸ್ಸಿಂಗ್ಸ್ ಕೊಡ್ತಾ ಇದ್ದೀರಾ ಅವರ ಲೈಫಲ್ಲಿ? ಓಕೆ, ರೈಟ್ ನಾವು ಲೈಫಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ಸರ್ವೈವ್ ಮಾಡ್ತಾ ಇದ್ದೀರಾ ಒಂದು ಫೈನಾನ್ಷಿಯಲ್ ಕ್ರೈಸಿಸಲ್ಲಿ. ಫೈನಾನ್ಷಿಯಲ್ ರಿಲೇಟೆಡ್ ಒಂದು ಸ್ಟ್ರಗಲ್ ನಡೀತಾ ಇದೆ, ಕ್ರೈಸಿಸ್ ನಡೀತಾ ಇದೆ ಅಂತ ಹೇಳಿದ್ರೆ, ಆ್ಯಂಡ್ ಹೆಲ್ತ್ ಕೂಡ ಬರುತ್ತೆ, ಬಟ್ ಮೋರ್ ಆಫ್ ಇಟ್ ಫೈನಾನ್ಷಿಯಲ್ ಥಿಂಗ್ ಕ್ರೈಸಿಸಲ್ಲಿ ನಡೀತಾ ಇದ್ದೀರಾ ಅಂತ ಹೇಳಿದ್ರೆ, ಅಮ್ಮ ಆ ಒಂದು ಸ್ಥಿತಿನ ನಿಮಗೆ ಹ್ಯಾಂಡಲ್ ಮಾಡುವಷ್ಟು ಶಕ್ತಿನ ಕೊಡ್ತಾ ಇದ್ದಾರೆ. ಸೊ ಆ ಸಿಚುವೇಷನಲ್ಲಿ ನಿಮಗೆ ಕೈ ಬಿಡ್ತಾ ಇಲ್ಲ. ಇವಾಗ ಪ್ರಾಬಬ್ಲಿ ನೀವು ಒಂದು ಕ್ರೈಸಿಸಲ್ಲಿ ಹೋಗ್ತಾ ಇದ್ದೀರಾ, ಇದನ್ನು ಹೇಗೆ ಹ್ಯಾಂಡಲ್ ಮಾಡ್ಬೋದು, ಹೇಗೆ ನಿಭಾಯಿಸ್ಬೋದು ಅನ್ನೋದಕ್ಕೆ ಅಮ್ಮ ನಿಮಗೆ ಶಕ್ತಿನ ಕೊಡುವಂಥದ್ದಾಗಿರುತ್ತೆ. ಫಾಲೋಡ್ ವಿತ್ ಆ ಒಂದು ಸ್ಥಿತಿನ ನೀವು ನಿಭಾಯಿಸ್ತಾ ನಿಮ್ಮ ಆಲೋಚನೆಗಳಲ್ಲಿ ಕ್ರಿಯೇಟಿವ್ ಥಿಂಕಿಂಗ್ ಬರುವಂಥದ್ದಾಗಿರುತ್ತೆ. ಸೊ ನೀವು ಮನಿ ಹೇಗೆ ಮಾಡ್ಬೋದು ಇನ್ನು ರೈಟ್ ವೇ, ನಿಮ್ಮಲ್ಲಿರೋವಂಥ ಒಂದು ನಾಲೆಜ್ ಅಥವಾ ನಿಮ್ಮಲ್ಲಿರುವಂಥ ಒಂದು ಕ್ರಿಯೇಟಿವಿಟಿನ ಯುಟಿಲೈಸ್ ಮಾಡ್ಕೊಳ್ತಾ, ಪ್ರಾಬಬ್ಲಿ ಇಲ್ಲಿ ನೋಡ್ತಿರೋ ತುಂಬ ಜನ ಡ್ಯಾನ್ಸ್ ರಿಲೇಟೆಡ್ ಆಗಿರ್ಬೋದು, ಅಥವಾ ನಿಮ್ಮಲ್ಲಿ ಕಲೆ ಇದೆ, ನಿಮಗೆ ಮಾತಾಡೋ ಶೈಲಿ ಚೆನ್ನಾಗಿರುವಂಥದ್ದಾಗಿದೆ, ಅಥವಾ ನಿಮಗೆ ಹಾರ್ಟ್ ರಿಲೇಟೆಡ್ ಇದೆ, ಅಥವಾ ಡ್ರಾಯಿಂಗ್ಸ್ ಇರ್ಬೋದು, ಅಥವಾ ನೀವೊಂದು ಮಾಡುವಂಥ ಕೆಲಸದಲ್ಲಿ ವಿಭಿನ್ನವಾಗಿ ಕೆಲಸ ಮಾಡ್ತೀರಾ, ಅಥವಾ ಕುಕ್ಕಿಂಗ್, ಈ ರೀತಿ ನಿಮ್ಮಲ್ಲೇ ಆದೊಂದು ಕ್ರಿಯೇಟಿವಿಟಿ ಇದೆ, ಅಥವಾ ನೀವು ಯೋಚನೆ ಮಾಡೋ ವಿಚಾರನೇ ಕ್ರಿಯೇಟಿವ್ ಆಗಿದೆ. ಥಿಂಕ್ ಔಟ್ ಆಫ್ ದ ಬಾಕ್ಸ್. ರಾಹುವಿನ ಎನರ್ಜಿ ಕೂಡ ಸ್ಟ್ರಾಂಗ್ ಆಗಿ ಬರ್ತಿದೆ. ಯಾರೆಲ್ಲ ನಂಬರ್ 4 ರೂಲ್ಡ್ ಆಗಿರ್ತೀರಾ, ಅಥವಾ ರಾಹು ಇಲ್ಲಿ ನಿಮ್ಮ ಒಂದು ಎನರ್ಜಿಲಿ ಸ್ಟ್ರಾಂಗ್ ಇದೆ ಅನ್ನೋದಾದರೆ, ಆ ಕ್ರಿಯೇಟಿವ್ ಥಿಂಕಿಂಗ್, ಬೋಲ್ಡ್ ಆಗಿ ಯೋಚನೆ ಮಾಡಿ ಸ್ಟೆಪ್ ತೊಗೊಂಡು ಮುಂದಕ್ಕೆ ಹೋಗಬೇಕು ಅನ್ನೋ ಒಂದು ಥಾಟ್ನ ನಿಮಗೆ ಕ್ಲಾರಿಟಿ ಕೊಡುವಂಥದ್ದಾಗಿರುತ್ತೆ. ಸೊ ನಿಮ್ಮ ಲೈಫಲ್ಲಿ ಏನು ಸರ್ವೈವ್ ಮಾಡ್ತಾ ಇದ್ದೀರಾ ಒಂದು ಫೈನಾನ್ಷಿಯಲ್ ಕ್ರೈಸಿಸ್ನ, ಆ ಸರ್ವೈವ್ ಮಾಡ್ತಾ ಅದನ್ನು ಸರಿ ಮಾಡ್ಕೊಳ್ಳೋದು ಹೇಗೆ, ಗ್ರೋ ಆಗೋದು ಹೇಗೆ ಅನ್ನೋದಕ್ಕೆ ನಿಮಗೆ ಐಡಿಯಾ ಬರುವಂಥದ್ದಾಗಿರುತ್ತೆ. ಬಿಕಾಸ್ ಬಾಟಮ್ ಆಫ್ ದ ಡೆಕ್ ತಾರಾಮ, ಬ್ಲೆಸ್ಸಿಂಗ್ಸ್ ಆಫ್ ಬಿಸ್ನೆಸ್ ಸಕ್ಸಸ್. ಸೊ ನಿಮಗೆ ಕೆರಿಯರ್ ಗ್ರೋತ್ ಆಗುವಂಥದ್ದಾಗಿರುತ್ತೆ, ಫೈನಾನ್ಷಿಯಲ್ ಗ್ರೋ ಆಗುವಂಥದ್ದಾಗಿರುತ್ತೆ. ಇಫ್ ನಾಟ್ ನಿಮ್ಮ ಕ್ರಿಯೇಟಿವ್ ಥಿಂಕಿಂಗ್, ಯಾರೆಲ್ಲ ವರ್ಕ್ ಮಾಡ್ತಾ ಇದ್ದೀರಾ, ನೀವು ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಆಗಿ ನಿಮ್ಮ ಒಂದು ಟ್ಯಾಲೆಂಟ್ನ ಯೂಸ್ ಮಾಡ್ಕೊಳ್ಳೋ ಶುರು ಮಾಡ್ತೀರಾ, ನಿಮ್ಮದೇ ಅದೊಂದು ಬಿಸ್ನೆಸ್ ಥರ, ಅದರಿಂದ ನಿಮಗೆ ಗ್ರೋ ಆಗುವಂಥದ್ದಾಗಿರುತ್ತೆ. ಆ್ಯಂಡ್ ಇಲ್ಲಿ ನನಗೆ ಸ್ಟ್ರಾಂಗ್ ಆಗಿ ಒಂದು ಬರ್ತಿರೋದು ಅಗ್ರಿಕಲ್ಚರ್ ರಿಲೇಟೆಡಲ್ಲಿ. ಸೊ ಪ್ಲ್ಯಾಂಟ್ಸ್ ರಿಲೇಟೆಡ್, ನರ್ಸರಿ ರಿಲೇಟೆಡ್ ಕೂಡ ನೀವೇನಾದ್ರು ಮಾಡಬೇಕು ಅಂತ ಇದ್ದೀರಾ ಅಂತ ಹೇಳಿದರೆ, ಎಸ್, ಗೋ ಫಾರ್ ಇಟ್. ನಿಮಗೆ ಆ ಒಂದು ಬಿಸ್ನೆಸ್ ಸಕ್ಸಸ್ ಕೊಡುತ್ತೆ. ಮೋರ್ ಆಫ್ ಇಟ್ ಐಡಿಯಾಸ್ ಕೊಡೋದು ಕೂಡ ಆಗಿರ್ಬೋದು, ಹೇಗೆ ನೀವು ಒಂದು ಹೋಮ್ನ ಡೆಕೋರ್ ಮಾಡ್ಬೋದು, ಈ ರೀತಿ ಐಡಿಯಾಸ್ ಇರುವಂಥವ್ರು ಆ ಟ್ಯಾಲೆಂಟ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿ ಬರ್ತಿರುವಂಥದ್ದಾಗಿದೆ. ಕಂಟೆಂಟ್ ಆಗಿರ್ಬೋದು, ರೈಟಿಂಗ್ ಆಗಿರ್ಬೋದು. ಸೊ ಮೋರ್ ಆಫ್ ಫಾಲೋಯಿಂಗ್ ಯುವರ್ ಪ್ಯಾಷನ್, ನಿಮ್ಮ ಪ್ಯಾಷನ್ನ ಫಾಲೋ ಮಾಡೋದಕ್ಕೆ. ಸೊ ಏನಕ್ಕೆ ನಿಮಗೆ ಒಂದು ಕ್ರೈಸಿಸ್ ನಡೀತಾ ಇದೆ ಅಥವಾ ಫೈನಾನ್ಷಿಯಲ್ ಕ್ರೈಸಿಸ್ ಅಂದರೆ, ನೀವೊಂದು ಕಂಫರ್ಟ್ ಝೋನಲ್ಲಿ ಕುತ್ಕೊಂಡ್ಬಿಟ್ಟಿದ್ರಿ. ಓಕೆ, ನಾನು ಫೈನಾನ್ಷಿಯಲಿ ಹೀಗಿದೆ, ನಾನು ಇಲ್ಲಿಂದ ಬರ್ತಿದ್ದೆ, ಇಷ್ಟೇ ಸಾಕು ಅಂತ. ನಿಮ್ಮ ಪ್ಯಾಷನ್ನ ನೀವು ಫಾಲೋ ಮಾಡಿಲ್ಲ. ಒಂದು, ನಿಮಗೆ ಗೊತ್ತಿದೆ ನಿಮ್ಮಲ್ಲಿ ಇಡನ್ ಟ್ಯಾಲೆಂಟ್ಸ್ ಇದೆ, ನೀವು ಯೋಚನೆ ಮಾಡ್ತಿದ್ದಂತ ಹೆಚ್ಚಾಗಿ ನಿಮಗೆ ಆ ಒಂದು ಕಲೆಗಳಿದೆ ಅಂತ, ಅದನ್ನು ಫಾಲೋ ಮಾಡೋಕ್ಕೆ ನೀವು ಭಯ ಪಡ್ತಾಯಿದ್ರಿ. ಬಟ್ ಅಮ್ಮ ನಿಮ್ಮನ್ನ ಆ ಕಂಫರ್ಟ್ ಝೋನಿಂದ ತೊಗೊಂಬಂದು ನಿಮ್ಮನ್ನ ಪುಷ್ ಮಾಡಿದ್ದಾರೆ ಈಗ. ಸೊ ಪುಷ್ ಮಾಡಿರೋದ್ರಿಂದಾಗಿ ನಿಮಗೆ ಸೋತ್ರೆ ಹೇಗಿರ್ಬೋದು ಲೈಫು ಅನ್ನೋದು ಒಂದು ರುಚಿ ತೋರಿಸಿದ್ದಾರೆ. ಹಾಗಾಗಿ ನೆಕ್ಸ್ಟ್ ನಾನು ಏನೇ ಮಾಡೋದಕ್ಕೂ ಭಯ ಪಡಲ್ಲ. ಈ ಸಿಚುವೇಷನ್ನೇ ನಾನು ಸರ್ವೈವ್ ಮಾಡಿದ್ದೀನಿ ಅಂದರೆ, ಮುಂದೆ ನಾನು ಏನೇ ಸಿಚುವೇಷನ್ಗೂ ಅಥವಾ ಏನಕ್ಕೆ ಇನ್ವೆಸ್ಟ್ ಮಾಡಿದ್ರು ನಾನು ಸರ್ವೈವ್ ಮಾಡ್ತೀನಿ, ಅದರಲ್ಲಿ ಗ್ರೋ ಆಗ್ತೀನಿ. ಇಲ್ಲಿ ಮಾಡಿದಂಥ ತಪ್ಪು ಅಲ್ಲಿ ಮಾಡಲ್ಲ, ಇಲ್ಲಿ ಕಲಿತಂಥ ಪಾಠನ ಅಲ್ಲಿ ವಿಸ್ಟಮ್ ಆಗಿ ಯೂಸ್ ಮಾಡ್ತೀನಿ. ಸೊ ಸೋಲೋದಕ್ಕೆ ಹೆದರಲ್ಲ, ಬೇರೆ ಯಾವುದಕ್ಕೂ ಹೆದರಲ್ಲ, ನಾನು ಇನ್ವೆಸ್ಟ್ ಮಾಡ್ತೀನಿ, ಆ್ಯಕ್ಷನ್ ತೊಗೊತೀನಿ ಅಂತ ಆ ಧೈರ್ಯನ ನಿಮ್ಮಲ್ಲಿ ತುಂಬೋದಕ್ಕೆ ಈ ಸಿಚುವೇಷನ್ ಆಗಿತ್ತು. ಸೊ ಅಮ್ಮ ನಿಮ್ಮ ಬೆನ್ನಿಂದನೇ ನಿಂತಿದ್ರು, ನಿಮ್ಮ ಕಾವಲಾಗಿ ನಿಂತಿದ್ದು ನಿಮ್ಮನ್ನು ಆ ಒಂದು ಸಿಚುವೇಷನಿಂದ ಆಚೆ ಕರ್ಕೊಂಡು ಬರ್ತಾ. ಇಲ್ಲಿ ಮಟ್ಟಿಗೆ ಜಾಸ್ತಿ ಕಾಣಿಸಿದೆ. ಪ್ರಾಬಬ್ಲಿ ನಿಮ್ಮ ಹತ್ರ ಫೈನಾನ್ಷಿಯಲಿ ಅಮೌಂಟ್ ಇವಾಗ ಕಮ್ಮಿನೇ ಇರ್ಬೋದು, ಬಟ್ ನಾನು ದುಡಿತೀನಿ, ನಂದು ಸಂಪಾದನೆ ಮಾಡೇ ಮಾಡ್ತೀನಿ ಅನ್ನೋ ಆ ಧೈರ್ಯನ ಅಮ್ಮ ನಿಮಗೆ ಇವಾಗ ತುಂಬಿಸಿರುವಂಥದ್ದಾಗಿದೆ. ಸೊ ಆ ಒಂದು ತುಂಬಿಸಿರೋದಕ್ಕೆ ದಾರಿನ ನಿಮ್ಮ ಲೈಫಲ್ಲಿ ನೀವೇ ಯೋಚನೆ ಮಾಡೋ ಶುರು ಮಾಡ್ತಾಯಿದ್ದೀರಾ. ಯಾರ ಮೇಲೂ ಡಿಪೆಂಡ್ ಆಗದೆ ನಿಮ್ಮ ಮೇಲೆ ನೀವು ಡಿಪೆಂಡ್ ಆಗ್ತೀವಿ, ನಿಮ್ಮ ಟ್ಯಾಲೆಂಟ್ಸ್ ಮೇಲೆ, ನಿಮ್ಮ ಥಾಟ್ ಮೇಲೆ ಡಿಪೆಂಡ್ ಆಗ್ತಾ ನೀವು ಮುಂದೆ ಹೋಗ್ತಿರೋವಂಥದ್ದಾಗಿದೆ. ಬಟ್ ಒಂದು ಪಾಸಿಟಿವ್ ನೋಟಲ್ಲಿ ನೀವು ತೊಗೊಳ್ಳೋವಂಥದ್ದಾಗಿರುತ್ತೆ. ನಿಮ್ಮ ಕ್ರಿಯೇಟಿವ್ ಥಿಂಕಿಂಗ್, ಸೊ ಅಡ್ಡದಾರಿ ಅಲ್ಲ, ಒಳ್ಳೆಯ ದಾರಿಯಲ್ಲಿ ನಿಮ್ಮಲ್ಲಿರೋಂಥ ಕಲೆನ ಯೂಸ್ ಮಾಡ್ಕೊಳ್ತಾ
ನೀವು ಮುಂದಕ್ಕೆ ಹೋಗುವಂಥದ್ದಾಗಿರುತ್ತೆ. ಸೊ ಬಿಸ್ನೆಸ್ ಸಕ್ಸಸ್ ಬರುವಂಥದ್ದಾಗಿರುತ್ತೆ. ಆ್ಯಂಡ್ ಬಾಟಮ್ ಆಫ್ ದ ಡೇ ಬ್ಲೆಸ್ಸಿಂಗ್ಸ್ ಆಫ್ ಕ್ರಿಯೇಟಿವ್ ಎನರ್ಜಿ. ನಿಮಗೆ ಆ ಕ್ರಿಯೇಟಿವಿಟಿಯ ಒಂದು ನಾಲೆಜ್ ಬರ್ತಿದೆ, ಒಂದು ಕ್ರಿಯೇಟ್ ಮಾಡುವಂಥದ್ದು, ನಿಮ್ಮ ಅಬೆಂಡೆನ್ಸ್ನ ಕ್ರಿಯೇಟ್ ಮಾಡುವಂಥದ್ದು, ನಿಮ್ಮ ಫೈನಾನ್ಷಿಯಲ್ ಗ್ರೋತ್ನ ಕ್ರಿಯೇಟ್ ಮಾಡುವಂಥದ್ದು, ನಿಮ್ಮ ಲೈಫ್ ಸ್ಟೈಲ್ ಫೈನಾನ್ಷಿಯಲಿ ಹೇಗಿರಬೇಕು ಅದನ್ನು ಕ್ರಿಯೇಟ್ ಮಾಡುವಂಥ ಎನರ್ಜಿ ನಿಮಗೆ ಕೊಡ್ತಿರುವಂಥದ್ದಾಗಿದೆ. ನಿಮ್ಮ ಜೀವನನ ಫೈನಾನ್ಷಿಯಲಿ ಹೇಗೆ ರೂಪಿಸ್ಕೋಬೋದು, ಆ ಕ್ರಿಯೇಷನ್ ಅನ್ನೋ ಎನರ್ಜಿ ನಿಮಗೆ ಬರ್ತಿದೆ ವಿತ್ ದ ಬ್ಲೆಸ್ಸಿಂಗ್ಸ್ ಆಫ್ ನಾಲೆಜ್. ನಿಮ್ಮಲ್ಲಿರೋಂಥ ಜ್ಞಾನನ ರೂಪಿಸ್ಕೊಳ್ತಾ, ನಿಮಗೆ ಇರೋಂಥ ಒಂದು ವಿದ್ಯೆಯಿಂದಾಗಿ ಕೂಡ ನೀವು ಹೇಗೆ ರೂಪಿಸ್ಕೋಬೋದು, ಆ ಕ್ರಿಯೇಟ್ ಮಾಡ್ಬೋದು ಅನ್ನೋ ಸ್ಟ್ರೆಂತ್ ಮತ್ತು ಪವರ್ ನಿಮಗೆ ಬರುವಂಥದ್ದಾಗಿದೆ. ವಿತ್ ಆಲ್ ದ ಸಪೋರ್ಟ್, ನೀವು ಎಲ್ಲೇ ಏನೇ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಇದ್ದೀರಾ, ನಿಮಗೆ ಆ ಸಪೋರ್ಟ್ ಸಿಗುವಂಥದ್ದಾಗಿದೆ. ಈ ಭೂಮಿ ಮೇಲೆ ನೀವು ಎಲ್ಲೇ ಏನೇ ಮಾಡಬೇಕು ಅಂತ ಇದ್ರೆ ಆ ಭೂಮಿ ತಾಯಿಯ ಒಂದು ಸಪೋರ್ಟ್ ಇರುವಂಥದ್ದಾಗಿದೆ. ಆ್ಯಂಡ್ ನಿಮ್ಮ ಫ್ಲ್ಯಾಗ್ನ ನೀವು ಹಾರಿಸುವಂಥದ್ದಾಗಿರುತ್ತೆ. ಪ್ರಾಬಬ್ಲಿ ಇದನ್ನು ನೋಡ್ತಿರೋರು ನೀವು ಇಂಡಿಯಾದಲ್ಲಿ ಇಲ್ಲ ಬೇರೆ ಎಲ್ಲೋ ಇದ್ದೀರಾ ಅನಿಸುತ್ತೆ, ಅಥವಾ ನಿಮ್ಮ ಹುಟ್ಟಿದ ಸ್ಥಳದಿಂದ ಬೇರೆ ದೂರ ಇದ್ದು ಬೇರೆ ಸ್ಟೇಟೋ ಎಲ್ಲೋ ಇದ್ದೀರಾ, ಬಟ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಇದ್ದೀರಾ, ಹೇಗೆ ಏನು ಅನ್ನೋದಾಗಿದ್ರು ಡೋಂಟ್ ವರಿ, ಎನಿ ಕಾರ್ನರ್ ಆಫ್ ದ ವರ್ಲ್ಡ್ ನೀವು ಮಾಡಬಹುದು, ಹೆದರಬೇಡಿ, ಯು ವಿಲ್ ಗೆಟ್ ದಟ್ ಸಕ್ಸಸ್. ಇಲ್ಲಿ ಭೂಮಿ ತಾಯಿಯ ಒಂದು ಸಪೋರ್ಟ್ ಇದೆ. ಆ್ಯಂಡ್ ನಾನು ಆವಾಗಲೇ ಹೇಳಿದೆ ಅಗ್ರಿಕಲ್ಚರ್ ಅನ್ನೋದು ಕೂಡ ತುಂಬ ಜನಕ್ಕೆ ಬಂತು ಅಂತ. ಸೊ ಭೂಮಿ ತಾಯಿಯ ಒಂದು ಸಪೋರ್ಟ್ ಇದೆ ನಿಮಗೆ ಬರುವಂಥದ್ದು. ಆ್ಯಂಡ್ ಲ್ಯಾಂಡ್ ಬಿಸ್ನೆಸ್ ಮಾಡ್ತಿರೋರ್ಗೂ ಇಲ್ಲಿ ಕನೆಕ್ಟ್ ಆಗ್ತಿರುವಂಥದ್ದಾಗಿದೆ. ಬಟ್ ಎಸ್, ರಿಯಲ್ ಎಸ್ಟೇಟ್ ಲ್ಯಾಂಡ್ ಬಿಸ್ನೆಸ್ ಮಾಡ್ತಿರೋರ್ಗೂ ಕೂಡ, ಬಟ್ ನೀವು ನಿಮ್ಮ ಟ್ಯಾಲೆಂಟ್, ನಿಮ್ಮ ಒಂದು ನಾಲೆಜಿಂದ, ನಿಮ್ಮ ಒಂದು ಕ್ರಿಯೇಟಿವ್ ಥಿಂಕಿಂಗಿಂದ ಒಂದು ಕ್ರಿಯೇಷನ್ ಮಾಡುವಂಥದ್ದಾಗಿರುತ್ತೆ. ನಿಮ್ಮ ಜೀವನನ ರೂಪಿಸ್ಕೊಳ್ಳುವಂಥದ್ದು ಟೈಮ್ ಆಗಿದೆ. ಈ ಒಂದು ಬ್ಲೆಸ್ಸಿಂಗ್ಸ್ ಅಮ್ಮ ನಿಮಗೆ ಕೊಡ್ತಿರೋವಂಥದ್ದಾಗಿದೆ. ಸೊ ಡೋಂಟ್ ಫರ್ಗೆಟ್ ಟು ಕ್ಲೇಮ್. ಅಮ್ಮಗೆ ನಿಮ್ಮ ಗ್ರ್ಯಾಟಿಟ್ಯೂಡ್ ತೋರಿಸ್ತಾ ಮಹಾಕಾಳಿ ಅಂತ ಕಮೆಂಟಲ್ಲಿ ಟೈಪ್ ಮಾಡಿ. ಸೊ ಲೆಟ್ ಅಮ್ಮ ನೋಸ್ ದಟ್ ನೀವು ಅಮ್ಮನ ಬ್ಲೆಸ್ಸಿಂಗ್ಸ್ನ ರಿಸೀವ್ ಮಾಡೋಕ್ಕೆ ರೆಡಿ ಆಗಿದ್ದೀರಾ ಅಂತ. ಯಾರೆಲ್ಲ ವರಿ ಮಾಡ್ತಾಯಿದ್ದೀನಿ, ನನಗೆ ಯಾಕೆ ಸಿಚುಯೇಷನ್ ಬಂತು, ನನಗೆ ಯಾಕೆ ಇಷ್ಟು ಸ್ಟ್ರೆಸ್ ಆಗ್ತಿದೆ, ಯಾಕೆ ಫೈನಾನ್ಷಿಯಲ್ ಕಂಡೀಷನ್ ಹೀಗೆ ನಿಂತಿದ್ದೀರಾ ಅಂದರೆ, ಆ ಸಿಚುಯೇಷನಿಂದ ನೀನು ಆಚೆ ಹೇಗೆ ಬರಬೇಕು ಅನ್ನೋದನ್ನ ರೂಪಿಸ್ಕೊಳ್ಳೋಕ್ಕೆ ನಿಮಗೆ ಅಮ್ಮ ಒಂದು ದಾರಿನ ತೋರಿಸ್ಬೇಕಾಗಿತ್ತು, ಆ ಧೈರ್ಯನ ತೋರಿಸ್ಬೇಕಾಗಿತ್ತು. ಹಾಗಾಗಿ ನಿಮ್ಮ ಆ ಸಿಚುಯೇಷನ್ಗೆ ಕರ್ಕೊಂಡ್ಬಂದಿದ್ದಂಥದ್ದಾಗಿದ್ದೇ ಹೊರತು ಅದ್ರ ಬಗ್ಗೆನೇ ರಿಗ್ರೆಟ್ ಮಾಡ್ತಾ, ಕೋಪ ಮಾಡ್ಕೊಳ್ತಾ, ವರಿ ಮಾಡ್ತಾ, ನಿಮ್ಮ ಬಗ್ಗೆ ನೀವು ಫೇಲ್ಯೂರ್ನ ಯೋಚನೆ ಮಾಡಿದೆ, ನಿಮ್ಮ ಬಗ್ಗೆ ನೀವು ಲೂಸರ್ ಅಂತ ಏನು ಯೋಚನೆ ಮಾಡಿದೆ, ಗೋ ಫಾರ್ವರ್ಡ್. ಪ್ರಾಬಬ್ಲಿ ನೀವು ಇವತ್ತು ಒಂದು ದುಡ್ಡು ಕಳ್ಕೊಂಡಿದ್ದೀರಾ, ನಾಳೆ ದುಡ್ಡು ಬರುತ್ತೆ. ಸೊ ಇಲ್ಲಿ ನಾನು ಯಾವುದೇ ಆದ ಆ ಒಂದು ವೈಬ್ರೇಷನ್ ಬರ್ತಿದೆ. ಸೊ ಇದನ್ನು ನೋಡ್ತಿರೋರು ಯಾರಿಗೆ ನಾನು ಶಾರ್ಟ್ ವೇಯಲ್ಲಿ ದುಡ್ಡು ಮಾಡುವಂಥದ್ದು, ಗ್ಯಾಮ್ಲಿಂಗ್ ಮಾಡುವಂಥದ್ದು, ಆ ರೀತಿ ಆಗೋರಿಗೆ ನಾನಿಲ್ಲಿ ಯಾರಿಗೂ ಮೋಟಿವೇಟ್ ಮಾಡ್ತಾ ಇಲ್ಲ. ನಿಮ್ಮಲ್ಲಿರೋಂಥ ನಾಲೆಜ್ ಅಥವಾ ಕಲೆನ ಯೂಸ್ ಮಾಡ್ತಾ ಯಾರಿಗೂ ಹಾರ್ಮ್ ಮಾಡಿದೆ, ನಿಮಗೆ ನೀವು ಹಾರ್ಮ್ ಮಾಡ್ಕೊಳ್ದೆ, ಟಾಕ್ಸಿಕ್ ಆಗಿರೋಂಥ ಯಾವುದೇ ಆದ ಪಾತ್ನ ತಗೊಳ್ದೆ ಮುಂದೆ ಹೋಗ್ತಾ ಇದ್ದೀರಲ್ಲ, ಆ ಹೆಜ್ಜೆ ನಿಮಗೆ ಸಪೋರ್ಟ್ ಆಗುವಂಥದ್ದಾಗಿದೆ. ಆ್ಯಂಡ್ ಸ್ಟ್ರಾಂಗ್ ಆಗಿ ಇನ್ನೊಂದು, ನೀವು ಎಲ್ಲೋ ಕಳ್ಕೊಂಡಿದ್ದೀರಾ ಅಂತ ಹೇಳಿದ್ರೆ, ಅಥವಾ ಕಳ್ಕೊಬೇಕು ಅಥವಾ ಕಳ್ಕೊತಾ ಇದ್ದೀರಾ ಬಟ್ ನಾನು ಕಂಫರ್ಟ್ ಝೋನಿಂದ ಆಚೆ ಬರ್ತಾ ಇಲ್ಲ ಅನ್ನೋದಾಗಿದ್ದರೆ, ಅಮ್ಮನ ಒಂದೇ ಮೆಸೇಜ್ ನಿಮಗೆ, ನೀನು ಅಲ್ಲಿ ಕಳ್ಕೊಂಡ್ರೆ ನಾಳೆ ನಿನಗೆ ಅದರ ಹತ್ತರಷ್ಟು ನೀನು ಸಂಪಾದನೆ ಮಾಡುವಷ್ಟು ನಿನಗೆ ಶಕ್ತಿ, ದಾರಿ ನಾನು ತೋರಿಸ್ತೀನಿ. ನೋಟಿಫಿಕೇಷನ್ ಬಂತು ಆ್ಯಂಡ್ ಎಕ್ಸಾಕ್ಟ್ಲಿ 99 ನನ್ನ ಫೋನಲ್ಲಿ ನಾನು ನೋಡಿದಂಥ ನಂಬರ್. ಸೊ ಆ ಧೈರ್ಯ, ಆ ಕರೇಜ್, ಮಾರ್ಸ್ನ ಎನರ್ಜಿ ಕೊಡ್ತಿರೋವಂಥದ್ದಾಗಿದೆ. ಆ ಪ್ಯಾಷನ್, ಆ ಸ್ಟ್ರೆಂತ್ ಅನ್ನೋದು ಕೊಡುವಂಥದ್ದಾಗಿರುತ್ತೆ. ಏನೇ ಆದರೂ ಸಾಧಿಸ್ತೀನಿ ಅನ್ನೋ ಒಂದು ಹೆಜ್ಜೆಲಿ ನಿನ್ನ ಕರ್ಕೊಂಡು ಹೋಗುವಂಥದ್ದಾಗಿರುತ್ತೆ. ಹಾಗಾಗೇ ಸೊ ಇಲ್ಲಿ ಏನೋ ಬಿಡ್ತೀನಿ ಅಂತ ಅಥವಾ ಇದನ್ನು ಬಿಟ್ಟರೆ ಹೇಗೆ ಅಂತ ಅಲ್ಲೇ ಸ್ಟಕ್ ಆಗಿ ನಿಲ್ಲುವಂಥದ್ದು ಬೇಕಿಲ್ಲ. ಇಟ್ ಕುಡ್ ಬಿ ಯುವರ್ ಕೆರಿಯರ್ ಆಲ್ಸೋ. ಈ ಕಂಪ್ನಿಯಿಂದ ಬೇರೆ ಕಂಪ್ನಿಗೆ ಹೋದರೆ ನನಗೆ ಗ್ರೋತ್ ಸಿಗುತ್ತೋ ಇಲ್ವೋ, ಬೇಡ ಇಲ್ಲೇ ಇರೋಣ ಅಂತ ನೀವೇನಾದರೂ ಸ್ಟಕ್ ಆಗಿದ್ದರೆ, ನಿಮಗೆ ಗೊತ್ತಿದೆ ನೀವು ಆ ಕಡೆ ಹೋಗೋದ್ರಿಂದ, ಕಂಫರ್ಟ್ ಝೋನಿಂದ ಆಚೆ ಹೋಗಿ ನೀವು ಮಾಡೋದ್ರಿಂದ ನಿಮಗೆ ಗ್ರೋತ್ ಸಿಗುತ್ತೆ, ಎಕ್ಸ್ಪೋಷರ್ ಸಿಗುತ್ತೆ ಅಂದರೆ ಜಸ್ಟ್ ಗೋ ಫಾರ್ ಇಟ್. ಆ್ಯಂಡ್ ಇಲ್ಲಿ ಎಷ್ಟೊಂದು ಜನಕ್ಕೆ ಕೂಡ ಕೋರ್ಟ್ ಕೇಸ್ ಬರ್ತಿರೋವಂಥದ್ದಾಗಿದೆ, ಅಲ್ಯೂಮಿನಿ ಬರ್ತಿರೋವಂಥದ್ದಾಗಿದೆ. ಹಾಗಾಗಿ ನಾನು ಸ್ಟ್ರಾಂಗ್ ಕನ್ಫರ್ಮೇಷನ್ಗೆ ಟ್ಯಾರೋ ಕಾರ್ಡ್ಸಲ್ಲಿ ಓಪನ್ ಮಾಡಿ ನೋಡಿದೆ, ಈ ಒಂದು ವೈಬ್ರೇಷನ್ ಬರ್ತಿದೆ, ಕ್ಯಾನ್ ಐ ಸ್ಪೀಕ್ ಅಪ್ ಅಂತ. ಎಕ್ಸಾಕ್ಟ್ಲಿ ಸೊ 10 ಕೂಡ. ಆ್ಯಂಡ್ 10ನ ಕಾರ್ಡ್ ಬಂದಿರೋವಂಥದ್ದಾಗಿದೆ. ನಿಮ್ಮ ಲೈಫಲ್ಲಿ ಫೈನಾನ್ಷಿಯಲ್ ಅಬಂಡೆನ್ಸ್ ಬರ್ತಿದೆ, ನ್ಯೂ ವೇಸ್ ಓಪನ್ ಆಗ್ತಿರೋವಂಥದ್ದಾಗಿದೆ. ಓಕೆ, ವೆಲ್ತ್ ಜನ್ರೇಷನ್ ಕ್ರಿಯೇಷನ್ ಮಾಡುವಂಥದ್ದಾಗಿರೋವಂಥದ್ದಾಗಿದೆ. ಸೊ ನಿಮಗೆ ಅನಿಸ್ತಿದೆ ನಾನು ಕೋರ್ಟ್ ಕೇಸಲ್ಲೇ ಸ್ಟಕ್ ಆಗಿರ್ತೀನಿ. ಇಲ್ಲಿ ನಿಮ್ಮ ಸಿಚುಯೇಷನ್ ಏನಿದೆ ಅದ್ರ ಮೇಲೆ ಅಪ್ಲೈ ಆಗುವಂಥದ್ದಾಗಿರುತ್ತೆ. ಸೊ ಈ ವಿಡಿಯೋ ನೀವು ನೋಡ್ತಿದ್ದೀರಾ, ನೀವು ಕೋರ್ಟ್ ಕೇಸ್ ನಡೆಸ್ತಾ ಇದ್ದೀರಾ ಅಂತ ಹೇಳಿದ್ರೆ
ಜಸ್ಟ್ ಅನಾಲಿಸಿಸ್ ಮಾಡ್ಕೊಳ್ಳಿ. ಫೈನಾನ್ಷಿಯಲ್ ರಿಲೇಟೆಡ್ ನೀವು ಫೈಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ, ಅಥವಾ ಯಾವುದೋ ಒಂದು ಅಕ್ಕಿಗಾಗಿ ನೀವಲ್ಲಿ ಫೈಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಅಲ್ಲಿ ಕೂಡ ನಿಮಗೆ ಜಯ ಸಿಗುವಂಥದ್ದು ಆಗಿರುತ್ತೆ. ಬಟ್ ಅದು ಬಿಯಾಂಡ್ ನಿಮ್ಮ ಇರೋ ಎನರ್ಜಿನ ನೀವು ಯೋಚನೆ ಮಾಡಬೇಕಾಗಿರುತ್ತೆ. ನೀವು ಪ್ರಾಪರ್ಟಿ, ಮನಿ ಅಥವಾ ಬೇರೆ ಯಾವುದೋ ಒಂದು ರೈಟ್ಗಾಗಿ ನೀವು ಫೈಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಅಲ್ಲಿ ನಿಮ್ಮ ಇಂಟೆನ್ಷನ್, ನಿಮ್ಮ ಎನರ್ಜಿ ಮತ್ತು ನಿಮ್ಮ ಥಾಟ್ಸ್ ಏನಿದೆ ಅನ್ನೋದನ್ನ ಅನಾಲಿಸಿಸ್ ಮಾಡಿ. ಇಲ್ಲಿ ಎಕ್ಸಾಂಪಲ್ ತೊಗೋಬೇಕಂದ್ರೆ, ಫೈನಾನ್ಷಿಯಲಿ ನೀವು ಫೈಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ನೀವು ಸಂಪಾದನೆ ಮಾಡಿರ್ತೀರಾ, ಕಷ್ಟಪಟ್ಟಿರ್ತೀರಾ, ಆ ದುಡ್ಡಲ್ಲಿ ಇನ್ವೆಸ್ಟ್ ಮಾಡಿರ್ತೀರ, ಏನೋ ಒಂದು ಕೋರ್ಟ್ ಕೇಸಲ್ಲಿ ಅದು ನಡೀತಾ ಇರೋವಂಥದ್ದು ಆಗಿರುತ್ತೆ. ಆ ದುಡ್ಡು ಬಿಟ್ಟರೆ ನನ್ನ ಹತ್ರ ಯಾವ ದುಡ್ಡು ಇಲ್ಲ, ಆ ದುಡ್ಡು ಬಿಟ್ಟರೆ ನಾನು ದುಡ್ಡೇ ಮಾಡೋಕ್ಕಾಗಲ್ಲ ಅನ್ನೋ ಎನರ್ಜಿಲಿದ್ದು ನೀವು ಫೈಟ್ ಮಾಡ್ತಾ ಇದ್ದೀರಾ ಅಂದರೆ, ನಾನು ಅಲ್ಲಿ ಕೋರ್ಟ್ ಕೇಸ್ನ ನಡೆಸ್ತಾ ದುಡ್ಡಿಗೆ ಯೋಚನೆ ಮಾಡ್ಕೊಂಡು ಕೂತ್ಕೊತೀನಿ ಅಂತ ಹೇಳಿ ನೀವೇನಾದ್ರು ಸ್ಟಿಕ್ ಆಗಿ ಕೂತಿದ್ರೆ, ನಿಮ್ಮ ಮೆಂಟಲ್ ಸ್ಟ್ರೆಸ್ ಹಾಳಾಗ್ತಾ ಇರುತ್ತೆ, ನಿಮ್ಮ ಕೆರಿಯರ್ ಕಡೆ ಹಾಳಾಗ್ತಾ ಇರುತ್ತೆ. ನೀವು ಲೈಫಲ್ಲಿ ಏನೋ ಸಾಧಿಸ್ಬೋದು ಅನ್ನೋದೇನಿಲ್ಲ. ಯಾಕೆ ಹೇಳಿ, ನೀವು ಆ ಕಡೆ ಅದನ್ನು ಹೋಲ್ಡ್ ಮಾಡ್ತಾ ಇದ್ದೀರಿ. ನಾನು ಮುಂದಕ್ಕೆ ಏನು ಕ್ರಿಯೇಟ್ ಮಾಡೋಕ್ಕಾಗಲ್ಲ, ನಾನು ಮಾಡಿದ್ದೇ ಅಷ್ಟು, ಸೊ ನಾನು ಅದನ್ನು ಕಳ್ಕೊಳ್ಳೋಕೆ ರೆಡಿ ಇಲ್ಲ. ಸೊ ಯು ಹ್ಯಾವ್ ಕ್ರಿಯೇಟೆಡ್ ದಟ್ ಎನರ್ಜಿ ಟು ಯುವರ್ ಬಾಡಿ, ಟು ಯುವರ್ ಮೈಂಡ್ ಸೆಟ್. ಸೊ ನೀವು ಆ ಅಮೌಂಟಿಗೆ ಫೈಟ್ ಮಾಡ್ತಾ ಇದ್ದೀರಾ, ಆ ಒಂದು ಪ್ಯಾಂಡಮಿಕಲ್ಲಿ ಅಥವಾ ಒಂದು ವಿಚಾರಕ್ಕೆ ನೀವು ಸರ್ವೈವ್ ಮಾಡ್ತಾ ಇದ್ದೀರಾ, ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ಕೋರ್ಟ್ ಕೇಸಲ್ಲೂ ಫೈಟ್ ಮಾಡ್ತಾ ಇದ್ದೀರಾ ಅಂದರೆ, ನಿಮ್ಮ ಎನರ್ಜಿ, ನಿಮ್ಮ ಇಂಟೆನ್ಷನ್, ಥಾಟ್ ಏನಾಗಿದೆ ಅನ್ನೋದನ್ನ ಅನಾಲಿಸಿಸ್ ಮಾಡಿ. ಆ ದುಡ್ಡು ಬಿಟ್ಟರೆ ನನ್ನ ಹತ್ರ ಇನ್ಯಾವ ದುಡ್ಡು ಬರಲ್ಲ, ಸೊ ನಾನು ಮುಂದೆ ಏನು ಕ್ರಿಯೇಟ್ ಮಾಡೋಕ್ಕೆ ಆಗಲ್ಲ ಅನ್ನೋ ಒಂದು ಲಿಮಿಟೆಡ್ ಸ್ಕೇರ್ಸಿಟಿ ಎನರ್ಜಿಲಿದ್ದು ನೀವು ಫೈಟ್ ಮಾಡ್ತಾ ಇದ್ದೀರಾ. ಅದನ್ನು ನಾನು ಬಿಟ್ಕೊಡೋಕೆ ರೆಡಿ ಇಲ್ಲ ಅಂದರೆ, ಯಾವ ಮೈಂಡ್ ಸೆಟ್ಟಲ್ಲಿ ಇದ್ದೀರಾ ಅನ್ನೋದು ನಿಮ್ಗೆ ಇಲ್ಲಿ ಯೋಚನೆ ಮಾಡಬೇಕಾಗಿರೋಂಥದ್ದಾಗಿದೆ. ನ್ಯಾಯಕ್ಕೋಸ್ಕರ ಓಡಾಡ್ತಿದ್ದೀರಾ, ನೀವು ಕಷ್ಟಪಟ್ಟಿದಂಥ ದುಡ್ಡು ಅದಕ್ಕೆ ನೀವು ಡಿಸರ್ವ್ ಮಾಡ್ತೀರಾ ಅನ್ನೋದಾಗಿದ್ರೆ ಗೋ ಫಾರ್ ಇಟ್. ಬಟ್ ಇಲ್ಲ, ಅಷ್ಟೇ ನನ್ನ ದುಡ್ಡಾಗಿತ್ತು, ಯು ಆರ್ ಲಿಮಿಟಿಂಗ್ ಯುವರ್ ಸೆಲ್ಫ್, ನನ್ನ ಕೈಲಿ ಏನು ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಇನ್ನು ನಾನು ದುಡ್ಡು ಮಾಡೋಕ್ಕಾಗಲ್ಲ ಅನ್ನೋದು ನೆಗೆಟಿವ್ ಅಪ್ರೋಚ್ಗೆ ನಿಮ್ಮ ಬಾಡಿನ ನೀವು ಆಗ್ತಾ ಇದ್ದೀರಾ, ನಿಮ್ಮ ಎನರ್ಜಿನ ಅದಕ್ಕೆ ಅಲೈನ್ ಮಾಡ್ತಿದ್ದೀರಾ. ಸೊ ನೀವು ಆಪರ್ಚುನಿಟೀಸ್ನ ತೊಗೊಳಕ್ಕಾಗಲ್ಲ, ನೀವು ಆಳವಾಗಿ ಓಪನ್ ಆಗಿ ಥಿಂಕ್ ಔಟ್ ಆಫ್ ದ ಬಾಕ್ಸಲ್ಲಿ ನೀವು ಯೋಚನೆ ಮಾಡೋಕ್ಕಾಗಲ್ಲ. ಬಟ್ ಅದು ನನ್ನ ಹಕ್ಕು, ನಾನು ಅದಕ್ಕೆ ಫೈಟ್ ಮಾಡ್ತೀನಿ, ಅದ್ರ ಜೊತೆಗೆ ನಾನು ಬೇರೆ ಕಡೆಯೂ ದುಡ್ಡು ಮಾಡ್ತೀನಿ, ಈ ಒಂದು ಎನರ್ಜಿಲಿದ್ದರೆ ಗೋ ಫಾರ್ ಇಟ್. ಬಟ್ ಲುಕ್ ಇನ್ ಟು ಯುವರ್ ಇಂಟೆನ್ಷನ್, ಲುಕ್ ಇನ್ ಟು ಯುವರ್ ಎನರ್ಜಿ, ಲುಕ್ ಇನ್ ಟು ಯುವರ್ ಥಾಟ್ಸ್. ಸೊ ಇದು ಕಲೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ಗೊತ್ತಿದೆ, ನಿಮ್ಮ ಕೋರ್ಟ್ ಕೇಸಲ್ಲಿ ನೀವು ಆ ದುಡ್ಡಿಗೋಸ್ಕರ ಫೈಟ್ ಮಾಡಬೇಕಾದ್ರೆ ಅದು ಬಿಯಾಂಡ್ ಇರೋವಂಥ ನಿಮ್ಮ ಇಂಟೆನ್ಷನ್ ಏನಿದೆ, ನಿಮ್ಮ ಎನರ್ಜಿ ಏನಿದೆ ಅಂತ. ಸೊ ಅದನ್ನು ಅನಾಲಿಸಿಸ್ ಮಾಡಿ ಮುಂದಕ್ಕೆ ಹೋಗಿ. ಕಲೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದ ಟೇಕ್ ನಿಮ್ಮ ಸಿಚುವೇಶನ್ ಹೇಗಿದೆ, ನಿಮ್ಮ ಒಂದು ಎನರ್ಜಿ ಶಿಫ್ಟ್ ಆಗಬೇಕಾಗಿರೋವಂಥದ್ದಾಗಿದೆ. ನೀವು ಎಷ್ಟು ಡಿಸರ್ವಿಂಗ್ ಆಗಿದ್ರಿ, ನೀವು ಎಷ್ಟು ಎಫರ್ಟ್ಸ್ ಹಾಕಿದ್ರಿ ಆ ದುಡ್ಡುಗೋಸ್ಕರ, ದುಡ್ಡು ಅಥವಾ ಒಂದು ರೈಟ್ಸ್ ಅಥವಾ ಒಂದು ರಿಸಲ್ಟ್ ನೀವು ಡಿಸರ್ವ್ ಮಾಡ್ತಾ ಇದ್ದೀರಾ. ಆ ಡಿಸರ್ವ್ ಮಾಡಿ ನಿಮಗೆ ಸಿಗೋವಂಥ ವಿಚಾರದಿಂದ ನೀವು ಏನು ನಿಮ್ಮ ಲೈಫಲ್ಲಿ ರೂಪಿಸ್ಕೊಳ್ತೀರಾ, ದುಡ್ಡಾಗಿರ್ಬೋದು ಅಥವಾ ಒಂದು ಜಡ್ಜ್ಮೆಂಟ್ ಆಗಿರ್ಬೋದು, ಅದರಿಂದ ನಿಮ್ಮ ಜೀವನನ ಹೇಗೆ ರೂಪಿಸ್ಕೊಳ್ತೀರಾ ಅನ್ನೋದನ್ನ ನೀವು ಯೋಚನೆ ಮಾಡಬೇಕಾಗಿರೋವಂಥದ್ದಾಗಿರುತ್ತೆ. ಆ ಜಡ್ಜ್ಮೆಂಟ್ ಬರೀ ನಾನು ಗೆಲ್ಲಬೇಕು ಅನ್ನೋ ಒಂದು ಲೆವೆಲಿಗೆ ಸೀಮಿತ ಇಟ್ಕೊಂಡಿದ್ದೀರಾ, ಅಥವಾ ಸ್ವಾರ್ಥದಲ್ಲಿ ಇದೆಯಾ ಅಂದರೆ ಎದುರುಗಡೆಯನ್ನು ಸೋಲಿಸ್ಬೇಕು, ನಾನು ಗೆಲ್ಲಬೇಕು ಅನ್ನೋ ಒಂದು ವಿಚಾರದಲ್ಲಿ ನೀವು ಸರಿನೋ ತಪ್ಪೋ ಬಟ್ ನಾನು ಗೆಲ್ಲೇಬೇಕು ಒಂದು ಹೀಗೋಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಇಟ್ ವಿಲ್ ನಾಟ್ ವರ್ಕ್ಔಟ್. ಶಿಫ್ಟ್ ಯುವರ್ ಎನರ್ಜಿ, ಅನಾಲಿಸಿಸ್ ಮಾಡಿ ನಂತರ ನಿಮ್ಮ ಸ್ಟೆಪ್ ತಗೊಳ್ಳಿ. ಬ್ಲೈಂಡಾಗಿ ಅದನ್ನು ಅಡಾಪ್ಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಕೇಸಲ್ಲಿ ಏನಿದೆ, ಓನ್ಲಿ ಯುವರ್ ಶಿಫ್ಟಿಂಗ್ ಆಫ್ ಯುವರ್ ಎನರ್ಜಿ, ಯುವರ್ ಇಂಟೆನ್ಷನ್, ಥಾಟ್ ಇಲ್ಲಿ ಶಿಫ್ಟ್ ಆಗಬೇಕು ಅಂತ ಅಮ್ಮ ಹೇಳ್ತಿರುವಂಥದ್ದಾಗಿದೆ. ಆವಾಗ ನಿಮಗೆ ಸಕ್ಸಸ್ ಸಿಗುವಂಥದ್ದಾಗಿರುತ್ತೆ. ಸೊ ಐ ಹೋಪ್ ಈ ಒಂದು ಮೆಸೇಜ್ ನಿಮಗೆ ಕನೆಕ್ಟ್ ಆಗಿದೆ, ರೆಸನೇಟ್ ಆಗಿದೆ ಅಂತ. ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್ ಈ ಒಂದು ಮೆಸೇಜ್ ನಿಮಗೆ ಕನೆಕ್ಟ್ ಆಯಿತಾ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಮಹಾಕಾಳಿ.